ಹಿಂದೆನೂ ವಿವಾದಗಳಿದ್ವಾ ಸರ್? ತುಂಬ ವಿವಾದಗಳಿತ್ತು, ತುಂಬ ಏನೋ ಒಂದು ನಡೀತಾ ಇತ್ತು, ಯಾವುದೋ ಒಂದು ರೀತಿಯಲ್ಲಿ ಒಂದು ವಿವಾದ. ನಾನಾಗಲೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕತೆ ಹೇಳಿದಾಗೆ ಆನೆ ಮೇಲೆ ಮಿರ್ಜಾ ಇಸ್ಮಾಯಿಲ್ರನ್ನ ಕೂರಿಸ್ಕೋಬಾರ್ದು ನೀವು ಅನ್ನೋಂಥ ಒಂದು ದೊಡ್ಡ ಗಲಾಟೆ ಎದ್ದುಬಿಡ್ತು. ಮಹಾರಾಜರು ಅದಕ್ಕೇನು ಸೊಪ್ಪಾಗಲಿಲ್ಲ. ಮಿರ್ಜಾ ಇಸ್ಮಾಯಿಲ್ರು ತುಂಬ ನೊಂದ್ಕೊಂಡ್ರು. ಮಿರ್ಜಾ ಇಸ್ಮಾಯಿಲ್ರ ಮೇಲೆ ಬಹಳಷ್ಟು ಅಪಾದನೆಗಳು ಬಂದ್ಬಿಡ್ತು. ಅಂದ್ರೆ ಅವಾಗಿತ್ತ ಸರ್ ಅದು? ಅಂದ್ರೆ ಈ ಅಂಬಾರಿಯಲ್ಲಿ ಮಹಾರಾಜರ ಜೊತೆ ದಿವಾನರು ಕೂಡ್ಬೇಕು ಅಂತ ಇತ್ತ? ಅದನ್ನ ಶುರು ಮಾಡಿದವರು ಮಹಾರಾಜರು. ನಾಲ್ವಡಿ ಇಸ್ಮಾಯಿಲ್ರನ್ನ ಕೂರಿಸ್ಕೊಳ್ಳೋಕೆ ಏನ್ ಕಾರಣ? ಯಾಕೆ ಅದು ಹೊಸ ಒಂದು ಪದ್ಧತಿ ನಾಂದಿ ಹಾಡಿ? ಮಹಾರಾಜರು ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ರಾಜ ಪರಿವಾರ ಅಂತ ಕೂರಿಸ್ಕೋತಾರೆ. ಮಹಾರಾಜರು ಒಂದು ಅಂಬಾರಿನಲ್ಲಿ ಹಿಂದೆ ಜಯಚಾಮರಾಜ ಒಡೆಯರು ಯುವರಾಜರನ್ನು ಕೂರಿಸ್ಕೋತಾ ಇದ್ರು. ಸಾಮಾನ್ಯವಾಗಿ ತಮ್ಮ ಹಿಂದೆ ಅರಮನೆ ಒಂದಿಬ್ರು ಮೂರು ಮಕ್ಕಳನ್ನ ಕೂರಿಸ್ಕೋತಾರೆ. ಮಕ್ಕಳು ಕೂರ್ಸ್ಕೊಂಡ್ ಬರ್ತಾರೆ. ಮಹಾರಾಜರು ಫಸ್ಟ್ ಟೈಮ್ ದಿವಾನರನ್ನು ಕೂತ್ಕೊಳ್ಳಿ ನೀವು, ಯಾಕೆಂದ್ರೆ ಮಹಾರಾಜರ ಬಾಲ್ಯದ ಸಹಪಾಠಿ, LKG ಮೇಟ್. ಮೊದಲೇ ಪ್ಲಾನ್ ಇದ್ದ ಅಥವಾ ಸಡನ್ಲಿನ ಸರ್ ಅದು? ಸುಮ್ಮನೆ ಮಹಾರಾಜಗೆ ಅನ್ಸಿದೆ ನೀನು ಕುಟುಂಬ ಕೂತ್ಕೊಳ್ಳಿ ಬಂದೀನಿ. ಯಾಕಂದ್ರೆ ಅವರು LKG ಇಂದ ಜೊತೆಲಿ ಓದ್ದವ್ರು ಇಬ್ರು ಮಹಾರಾಜರ ಜೊತೆ. ಮಿರ್ಜಾ ಇಸ್ಮಾಯಿಲ್ ಸಾಹೇಬ್ರು, ಮಿರ್ಜಾ ಇಸ್ಮಾಯಿಲ್ ಸಾಹೇಬ್ರು, ನಾಲ್ವಡಿ ಕೃಷ್ಣರಾಜ ಒಡೆಯರು LKG ಇಂದ ಜೊತೆಲಿ ಓದ್ದವರು.